ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ನಾಡದೇವಿ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಅಕ್ಟೋಬರ್ 3ರಿಂದ 12ರವರೆಗೆ ಮಹಾನವರಾತ್ರಿ ಉತ್ಸವ. ಉಪಾಧ್ಯಕ್ಷ ಸುದೇಶ ಜೋಗಳೇಕರ್. ಸ್ವಚ್ಛ ಭಾರತ ಅಭಿಯಾನಕ್ಕೆ ಸಂಬಂಧಿಸಿ ಕಾರವಾರದಲ್ಲಿ ಮಹತ್ವದ ಸಭೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸ್ಪರ್ಧೆಯಲ್ಲಿ ಗೆದ್ದ ಬಾಲಗೋಪಾಲರಿಗೆ ಬಹುಮಾನ ನೀಡಿ ಗೌರವಿಸಿದ ಜಿಲ್ಲೆಯ ಪ್ರಥಮ ದೈನಿಕ ಪತ್ರಿಕೆ ಖ್ಯಾತಿಯ ಲೋಕಧ್ವನಿ. ಶಿರಸಿಗೆ ಆಗಮಿಸಿ ಶ್ರೀ ಸಚ್ಚಿದಾನಂದ ಶ್ರೀಗಳಿಂದ ಆಶೀರ್ವಾದ ಪಡೆದ ಮಾಜಿ ಸಚಿವ ಈಶ್ವರಪ್ಪ. ಕಾಂಗ್ರೆಸ್ನಿಂದ ಮುಸ್ಲಿಂ ಓಲೈಕೆ ರಾಜಕಾರಣ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಮಾರಿಕಾಂಬಾ ಯುವಕ ಮಂಡಳಿಯ ಸಾರ್ವಜನಿಕ ಅನ್ನಪ್ರಸಾದಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಕಿರವತ್ತಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಕೊಡುಗೆಯಾಗಿ ನೀಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ. ಗಣೇಶೋತ್ಸವ ಮೆರವಣಿಗೆಯಲ್ಲಿ ಕುಡಿಯುವ ನೀರು ಮತ್ತು ಸಿಹಿ ಹಂಚಿ ಭಾವೈಕ್ಯತೆ ಮೆರೆದ ಮುಸ್ಲಿಂ ಬಾಂಧವರು. ಅಕ್ಟೋಬರ್ 14ರಂದು ಶ್ರೀರಾಮನ ಅವತಾರದಲ್ಲಿರುವ ಹಿಂದೂ ಮಹಾಗಣಪತಿಯ ಸನ್ನಿಧಾನದಲ್ಲಿ ಮಹಾ ಅನ್ನ ಸಂತರ್ಪಣೆ. ರಾಜ್ಯ ಪ್ರಸಿದ್ಧ ಸಿರಿಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವದ ಅಂಗವಾಗಿ ಅಕ್ಟೋಬರ್ 3ರಿಂದ 12ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ದೇವಾಲಯದ ಉಪಾಧ್ಯಕ್ಷರಾದ ಸುದೇಶ್ ಜೋಗಳೇಕರ್ ದೇವಾಲಯದ ಕಾರ್ಯಾಲಯದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಧರ್ಮದರ್ಶಿಗಳಾದ ಸುಧೀರ್ ವತ್ಸಲ ಹೆಗಡೆ, ಬಾಬುದುದಾರರಾದ ಬಸವರಾಜ್ ಚಕ್ರಸಾಲಿ, ಜಗದೀಶ್ ಕುರುಬರ್, ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಉಪಸ್ಥಿತರಿದ್ದರು. ಈ ನಿಮಿತ್ತ ನಡೆಯುವ ವಿವಿಧ ಕ್ರೀಡಾ ಸ್ಪರ್ಧೆಗಳು ದಿನಾಂಕ 14/9/24 ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಪ್ರಾರಂಭದಲ್ಲಿ ಶ್ರೀದೇವಿಯ ಫೋಟೋಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕ್ರೀಡಾ ಸ್ಪರ್ಧೆಗೆ ಚಾಲನೆ ನೀಡಲಾಗುವುದು. ಈ ವೇಳೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ಉಪಸ್ಥಿತರಿರಬೇಕಾಗಿ ವಿಶ್ವತ ಮಂಡಳಿಯಿಂದ ಆಮಂತ್ರಿಸುತ್ತಿದ್ದೇವೆ. ರವಿವಾರ ಚತುರಂಗ ಸ್ಪರ್ಧೆಯನ್ನು ಶ್ರೀ ಮಾರಿಕಾಂಬಾ ಕನ್ಯಾಮಂಟಪ ಹಾಲ್ನಲ್ಲಿ ನಡೆಸಲಾಗುವುದು ಮತ್ತು ಇನ್ನುಳಿದ ಇತರೆ ಧಾರ್ಮಿಕ ಸಾಂಸ್ಕೃತಿಕ ಸ್ಪರ್ಧೆಗಳು ದಿನಾಂಕ 3/10/24ರಿಂದ 11/10/24ರವರೆಗೆ ದೇವಾಲಯದ ಸಭಾಮಂಟಪದಲ್ಲಿ ನಡೆಸಲಾಗುವುದು. ದಿನಾಂಕ ಗದಿಗೆ ಉತ್ಸವ, ಸಿಮೋಲ್ಲಂಘನ, ಸಂದಕ್ಕಿ ಉತ್ಸವ, ಕೋಟೆಕೆರೆ ಗದ್ದುಗೆಯ ಮೇಲೆ ಪಡಿಯಾಟದ ಮೇಲೆ ನಡೆಯುವುದು. ನವರಾತ್ರಿ ಉತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನು ದಿನಾಂಕ 20/10/2024 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ನಡೆಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿ ಸಮಯದಲ್ಲಿ ದೇವಾಲಯಕ್ಕೆ ಪುಷ್ಪಾಲಂಕಾರ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರಿಂದ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನಪ್ರಸಾದ ವಿತರಣೆ ಮತ್ತು ಪ್ರತಿದಿನದಂದು ವಿವಿಧ ಬಗೆಯ ಸಿಹಿ ವಿತರಣೆ ಮಾಡುವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 2023ನೇ ಇಸ್ವಿಯಲ್ಲಿ ನಡೆದ ಕ್ರೀಡಾ ಸ್ಪರ್ಧೆಯಲ್ಲಿ 870 ಸ್ಪರ್ಧಾಳುಗಳು ಭಾಗವಹಿಸಿದ್ದರು. ಆದರೆ ಈ ಬಾರಿ 1250 ಸ್ಪರ್ಧಾಳುಗಳು ವಿವಿಧ ಕ್ರೀಡೆಯಲ್ಲಿ ಹೆಸರು ನೋಂದಾಯಿಸಿರುತ್ತಾರೆ. ಆದ್ದರಿಂದ ಪತ್ರಿಕಾ ಮಿತ್ರರು ಪ್ರತಿದಿನ ನಡೆಯುವ ಕಾರ್ಯಕ್ರಮದ ಮಾಹಿತಿಯನ್ನು ತಮ್ಮ ಮಾಡದೇ ಇರ್ಬೋದು ಅನ್ನೋದನ್ನ ಮತ್ತೆ ನಾವು ಏನು ಮೀಟಿಂಗ್ನಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಮತ್ತು ಈ ಸರಿ ಸರ್ಕ್ಯುಲೇಷನ್ ಹೆಂಗಾಗಿದೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಪ್ರೈವೇಟ್ ಸ್ಕೂಲಲ್ಲೂ ಜೊತೆಲಿ ಇವ್ರ ಸ್ಕೂಲ್ಗಳಿಗೂ ನೀವು ಕಡ್ಡಾಯವಾಗಿ ಸ್ಪೋರ್ಟ್ಸ್ನ ಮಾಡಿಸಲೇಬೇಕು ಅಂತ ಎಲ್ಲ ಸ್ಕೂಲ್ಗಳಲ್ಲೂ ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮದಕ್ಕೂ ಒಂದು ಅವಕಾಶ ಮನೆಗಳಲ್ಲಿ ಎಲ್ಲ ಡೇಟು ಸಿಗ್ದೋದಾಯಿತು. ಈಗ ಶಾಸಕರ ಜೊತೆ ಗೌರ್ಮೆಂಟ್ ಲೆವೆಲಲ್ಲಿ ಅವ್ರದ್ದು ಕೂಡ ಕ್ರೀಡೆ ನಡೆಯೋದಿದೆ. ಸೊ ಇದ್ರ ಮಧ್ಯದಲ್ಲಿ ಸಿಕ್ಕಂಥ ಡೇಟ್ ಇದು. ಆಮೇಲೆ ಮುಂದೆ ಏನಾಗಿದೆ ಅಂದರೆ 24 ಅಂತ ಎಕ್ಸಾಮ್ ಬರೋದ್ರಿಂದ ಆಮೇಲೆ ಅಲ್ಲಿಂದ ಒಂದು ವಾರ ಅವ್ರು ಯಾರು ಸಿಗಲ್ಲ. ಆಮೇಲೆ ಮತ್ತೆ ರಜೆ ಶುರು ಆಗ್ತದೆ. ರಜೆ ನಂತರದಲ್ಲಿ ಏನಾಗ್ತದೆ 3ನೇ ತಾರೀಕಿಂದ
ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧ್ಯಕ್ಷತೆಯಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಉಪಸ್ಥಿತಿಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಈ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸೋದಕ್ಕೆ ಬೇಕಾದಂತಹ ಒಂದು ಕಾರ್ಯಯೋಜನೆಯನ್ನ ಈಗಾಗಲೇ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನ ಮತ್ತು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಕಾರ್ಯಕ್ರಮದ ವಿವರಗಳನ್ನ ಹೇಳಿದರು. ಈ ಒಂದು ಸ್ವಚ್ಛತೆಯ ಸೇವೆ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ತನಕ ಇದೆ, ನಮ್ಗೆ ಗೊತ್ತಿದೆ. ಸೆಪ್ಟೆಂಬರ್ 17 ಇದು ನಮ್ಮ ಈ 15 ದಿನಗಳ ಒಟ್ಟು ಕಾರ್ಯಕ್ರಮ ಒಂದು ಸ್ವಚ್ಛತೆ ಬಗ್ಗೆ ಮತ್ತು ಸೇವೆಯ ಬಗ್ಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದೆ. ನಾವಿವತ್ತಿಲ್ಲಿ ಸ್ವಚ್ಛತೆಯ ವಿಷಯದಲ್ಲಿ ಮಾತ್ರ ವಿಶೇಷವಾಗಿ ಗಮನಿಸಿದ್ದೀವಿ. ಇನ್ನು ಸೇವೆಯ ವಿಷಯದಲ್ಲೂ ಇದೆ. ಸೇವೆ ಅಂದರೆ ರಕ್ತದಾನ ಶಿಬಿರ ಮಾಡಬಹುದು, ಆಸ್ಪತ್ರೆಗಳಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಬಹುದು, ಇತ್ಯಾದಿ 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 ಅದನ್ನು ಮಾಡಬಹುದು. ಆ ಭಾಗ ಇದೆ. ಆ ಭಾಗಕ್ಕೂ ನಾನು ಹೆಚ್ಚು ಹೋಗೋದಿಲ್ಲ. ಸ್ವಚ್ಛತೆಯ ವಿಷಯದಲ್ಲಿ ಅಷ್ಟೇ ನಾನು ಹೇಳೋದಕ್ಕೆ ಬಯಸೋದು ಅಂದ್ರೆ ಸೆಪ್ಟೆಂಬರ್ 17 ನಮಗೆ ಒಂದು ಸಂತೋಷದ ದಿನವೂ ಹೌದು. ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರ ಹುಟ್ಟಿದ ದಿನ ಅವತ್ತು. ಹಾಗಾಗಿ ಅವತ್ತಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನದ ತನಕ ಈ 15 ದಿನದ ಕಾರ್ಯಕ್ರಮವನ್ನು 2017ರಿಂದ ನಾವು ಆಚರಿಸ್ತಾ ಇದ್ದೇವೆ. 2014ರಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾದಾಗ ಅವರು ನಾನೇ ಈ ದೇಶದ ಮೊದಲ ಸೇವಕ ನಾನು ಅಂತ ಅವರು ಸ್ವತಃ ಕಸಬರಿಗೆಯನ್ನು ಹಿಡಿದು ದೆಹಲಿಯ ಬೀದಿಯಲ್ಲಿ ಅವರು ಸ್ವಚ್ಛತೆಗೆ ಒಂದು ಜನಾಂದೋಲನದ ರೀತಿಯಲ್ಲಿ ಚಾಲನೆಯನ್ನ ನೀಡಿದರು. ಹಾಗೆ ನೋಡಿದ್ರೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಾರಂಭಿಸಿದ್ರು ಅನ್ನೋದಷ್ಟೇ ಅಲ್ಲ ಈ ನಮ್ಮ ದೇಶದ ಇತಿಹಾಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಮಾಜ ಸುಧಾರಕರು ಅಂತ ನಾವು ಯಾರ್ಯಾರನ್ನ ಗುರುತಿಸಬಹುದು, ಗಾಂಧೀಜಿಯವ್ರನ್ನ ಒಳಗೊಂಡಂತೆ ಇನ್ನು ಅನೇಕರು ಅವರು ಸ್ವಚ್ಛತೆಗೆ ಸದಾ ಕಾಲದಲ್ಲಿ ಸಮಾಜದಲ್ಲಿ ಒಂದು ಜಾಗೃತಿ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾವು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗ ಅದು ಸ್ವಚ್ಛತೆಯು. ಆ ರೀತಿಯಲ್ಲಿ ಜನರನ್ನ ಸಂಘಟಿಸಿ ಜನರನ್ನ ಈ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ಪ್ರಯತ್ನವೂ ಇತ್ತು. ಈಗ ನಾವು ತಿಲಕರನ್ನ ನೆನಪಿಸ್ಕೊಳ್ತೀವಿ. ಗಾಂಧಿ ಅಲ್ಲಿ ಗಣಪತಿಯ ಹಬ್ಬ ಈಗ ನಡೀತಾ ಇದೆ, ಎಲ್ಲ ಉತ್ಸವಗಳೆಲ್ಲ. ತಿಲಕರು ಹಾಗೆ ಸಮಾಜ ಸುಧಾರಣೆಗೆ ಬೇಕಾದಂತಹ ಮತ್ತು ಸ್ವಾತಂತ್ರ್ಯಕ್ಕೆ ಬೇಕಾದಂತಹ ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ದೈನಿಕ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಲೋಕಧ್ವನಿ ಪತ್ರಿಕೆಯು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಬಾಲಗೋಪಾಲ ಸ್ಪರ್ಧೆಯ ವಿಜೇತರ ಹೆಸರನ್ನು ಪ್ರಕಟಿಸಿದೆ. ಈ ಸ್ಪರ್ಧೆಯ ಪ್ರಥಮ ಬಹುಮಾನ ಶಿವನ್ಯ ಮೊಗಟ ಯಲ್ಲಾಪುರ, ದ್ವಿತೀಯ ಬಹುಮಾನ ಆರ್ಯವೀರ ಗಣೇಶ್ ವೇರ್ಣೇಕರ್ ಸಿರ್ಸಿ ಹಾಗೂ ತೃತೀಯ ಬಹುಮಾನ ವೈಷ್ಣವಿ ರವಿ ಹೆಗಡೆ ಜಂಬಮನೆ ಸಿರ್ಸಿ ಪಡೆದುಕೊಂಡಿದ್ದಾಳೆ. ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ, ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ, ಸ್ಕಾಡ್ವೇಸ್ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ ಹಾಗೂ ಲೋಕಧ್ವನಿ ಸಂಪಾದಕ ನಾಗರಾಜ್ ಮತ್ತಿಗರ್ ಬಹುಮಾನ ವಿತರಿಸಿದರು. ಜನ ಪತ್ರಿಕೆಯನ್ನು ಓದ್ತಾ ಇದ್ದಾರೆ. ಯಾಕಂದ್ರೆ ಈ ಮೊಬೈಲ್ ಯುಗದಲ್ಲಿ ಇವತ್ತು ಪತ್ರಿಕೆಗಳನ್ನು ಓದೋದೇ ಬಹಳ ಕಡಿಮೆ. ಪತ್ರಿಕೆಯನ್ನು ನೋಡೋದೇ ಒಳ್ಳೆಯದಾಗಿದೆ. ಇವತ್ತು ಮೊಬೈಲ್ ಬಹಳಷ್ಟು ಟೆಕ್ನಾಲಜಿಗಳನ್ನ ಮಾಡ್ತದೆ. ವಾಚ್ ಇಲ್ಲ, ಟೇಪ್ ರೆಕಾರ್ಡರ್ ಇಲ್ಲ, ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಎಲ್ಲದೂ ಮೊಬೈಲ್ ಬಂದಿದೆ. ಸೊ ಹಾಗಾಗಿ ಇಷ್ಟು ಜನ ಮೊದಲನೇದಾಗಿ ಓದಿದ್ದಾರೆ. ಆಮೇಲೆ ಸಿರ್ಸಿಯ ಒಂದು ಪುರಾತನವಾದಂತಹ ಅತ್ಯಂತ ಹಳೆಯದಾದಂತಹ ಪತ್ರಿಕೆ. ಇದರ ವಿಶೇಷತೆ ಏನಂತಂದ್ರೆ ಓಲ್ಡ್ ಈಸ್ ಓಲ್ಡ್. ಓಲ್ಡ್ ಆಗ್ತಾ ಇದ್ದಂಗೂ ಕೂಡ ಅದರ ಪ್ರಖರತೆಯನ್ನ, ಅದರ ಖ್ಯಾತಿಯನ್ನ ಲೋಕಧ್ವನಿ ಕಡಿಮೆ ಮಾಡಿಕೊಂಡಿದೆ. ಓಲ್ಡ್ ಆದಾಗೂ ಅದರ ಶಕ್ತಿ, ಅದರ ಪ್ರಖರತೆ, ಅದರ ಕೀರ್ತಿ ಜಾಸ್ತಿ. ಇವರು ತೃತೀಯ ಬಹುಮಾನವನ್ನ ಪಡೆದಿದ್ದಾರೆ.
ಶಿವನ್ಯ ಶಿವದೇವ್ ಮಠ KP ರೋಡ್ ಯಲ್ಲಾಪುರ ಕಸ್ತೂರ್ಬಾ ನಗರ ಇವರು ಪ್ರಥಮ ಬಹುಮಾನವನ್ನು ಗಳಿಸಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪನವರು ಸಿರಿಸಿಗೆ ಆಗಮಿಸಿ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ ವೃತ್ತದಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದರು. ಕಾಂಗ್ರೆಸ್ನಿಂದ ಮುಸ್ಲಿಮರನ್ನು ಓಲೈಕೆ ರಾಜಕಾರಣ ಮಾಡುತ್ತಾ ಅವರನ್ನು ಮತ ಬ್ಯಾಂಕನ್ನಾಗಿ ಮಾಡುತ್ತಾ ರಾಜ್ಯದ ಅಭಿವೃದ್ಧಿಯನ್ನೇ ಕಡೆಗಣಿಸುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಕಾರವಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂತೆ ಈಗಾಗಲೇ ಸಾಕಷ್ಟು ಬಾರಿಗೆ ನಾವೆಲ್ಲ ಪ್ರತಿಕ್ರಿಯಿಸಿರುವಂತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣದಲ್ಲಿ ಮುಂದಾಗಿದೆಯೇ ಹೊರತು ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆಯೇ ಹೊರತು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನರ ಹಿತ, ಸರ್ವಾಂಗೀಣ ಒಂದು ಉನ್ನತಿಗೆ ಬೆಳವಣಿಗೆಗೆ ಬೇಕಾದಂತಹ ನೀತಿ ಕಾರ್ಯಕ್ರಮಗಳು ಯಾವುದೂ ಇಲ್ಲದೆ ಕೇವಲ ತುಷ್ಟೀಕರಣದ ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇರೋದನ್ನು ನಾವು ಪ್ರಾರಂಭದಿಂದಲೂ ನೋಡ್ತಾ ಇದ್ದೇವೆ. ಅದರದ್ದು ಮುಂದುವರೆದ ಭಾಗವಾಗಿ ನಾಗಮಂಗಲದ ಈ ಒಂದು ಗಣಪತಿ ವಿಸರ್ಜನೆ ಸಮಯದಲ್ಲಿ ನಡೆದಿರುವಂಥ ಘಟನೆ ಇದೆ. ನಮ್ಮ ರಾಜ್ಯದಲ್ಲಿ ಯಾರಿಗೂ ಕಾನೂನಿನ ಭಯವೇ ಇಲ್ಲದೆ ಇರುವಂಥ ವಾತಾವರಣ ಇದೆ. ಅಪರಾಧಿಗಳಿಗೆ ಈಗ ನಮ್ಮದೇ ಸರ್ಕಾರವಂಥ ಇದು ದುರ್ದೈವ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನ ಈ ಕುರಿತಂತೆ ಜಾಗೃತರಾಗಿದ್ದಾರೆ. ಸರ್ಕಾರದನ್ನು ಆಯ್ಕೆಯಾಗಿ ಬಂದ ನಂತರ ಜನರ ಜೀವಕ್ಕೆ ಆಸ್ತಿಪಾಸ್ತಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ಆತಂಕಿತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿಪಕ್ಷವಾಗಿ ರಾಜ್ಯದ ಜನರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು. ನಾವೆಲ್ಲ ಒಟ್ಟಾಗಿ ಒಂದಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವಂಥ ವಾತಾವರಣವನ್ನು ನಿರ್ಮಿಸಬೇಕು ಅಂತ ನಾವೆಲ್ಲ ಪ್ರಯತ್ನಿಸ್ತಾ ಇದ್ದೇವೆ. ಆ ಪ್ರಯತ್ನದಲ್ಲಿ ನಾವು ಮುಂದುವರಿತೇವೆ. ಆದರೆ ಸರ್ಕಾರ ಈ ಓಲೈಕೆಯ ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿಯವರು 50ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಅಂಗವಾಗಿ ಲಕ್ಷ್ಮೀನಾರಾಯಣ ಯಾಗ ಏರ್ಪಡಿಸಲಾಗಿತ್ತು. ನಂತರ ನಡೆದ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಸಿರ್ಸಿ ಸಿದ್ದಾಪುರ ಶಾಸಕರಾದ ಭೀಮಣ್ಣ ನಾಯ್ಕ ಉದ್ಘಾಟಿಸಿ ಬಂದಂತಹ ಭಕ್ತರಿಗೆ ಅನ್ನ ಪ್ರಸಾದ ಬಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ರೈತ ಮೋರ್ಚಾ ಅನಂತಮೂರ್ತಿ ಹೆಗಡೆ, ನಗರ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಮಾಜಿ ನಗರಸಭೆಯ ಅಧ್ಯಕ್ಷರುಗಳಾದ ಗಣಪತಿ ನಾಯಕ್, ಪ್ರದೀಪ್ ಶೆಟ್ಟಿ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಕಿರುವತ್ತಿ ಗ್ರಾಮದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಅನಂತಮೂರ್ತಿಯವರು ಶುದ್ಧ ನೀರಿನ ಘಟಕವನ್ನು ವಿತರಣೆ ಮಾಡಿದರು. ಮಕ್ಕಳೇ ಒಂದು ಮಂತ್ರ ಕೊಡ್ತಾ ಹೇಳಿ, ಎಲ್ಲ ಹೇಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ
सरस्वती नर्मदे सिंधु कावेरी जलेस्मिन् सन्निधिं कुरु सर्वा तीर्थ देवताभ्यो नमो नमः गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः वक्रतुंड महाकाय कोटि सूर्य समप्रभ निर्विघ्नं कुरु मे देव सकल कार्येषु सर्वदा श्री महागणपति देवताभ्यो नमो नमः सेक्शन स्टार्ट कर ಈ ಸುದ್ದಿ ತಡವಾಗಿ ತಿಳಿದು ಬಂದ ಸುದ್ದಿಯಾದರೂ ಸಿರಿಸಿಯ ಸಮಸ್ತ ನಗರದ ಜನತೆಯ ಭಾವೈಕ್ಯತೆಯ ಸುದ್ದಿಯಾಗಿದೆ. ಪ್ರತಿಯೊಬ್ಬರೂ ಗೌರವಿಸಬೇಕಾದ ಸುದ್ದಿಯಾಗಿದೆ. ತಡವಾಗಿ ತಿಳಿದು ಬಂದರೂ ಪ್ರಸಾರ ಮಾಡುತ್ತಿದ್ದೇವೆ. ನಿನ್ನೆ ಸಿರ್ಸಿ ನಗರ ಠಾಣೆ ವ್ಯಾಪ್ತಿಯ ನಾಗಲಿಂಗೇಶ್ವರ ಯುವಕ ಮಂಡಳಿ ರಾಮನ್ನಬೈಲ್ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮೆರವಣಿಗೆ ಸಂದರ್ಭದಲ್ಲಿ ರಾಮನ್ನಬೈಲ್ನ ದೊಡ್ಡ ಮಸೀದಿ ಮುಂದೆ ಮೆರವಣಿಗೆ ಸಾಗುವಾಗ ಫಾರೂಕ್ ಶೇಖ್ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರು ನೀರು ಮತ್ತು ಸಿಹಿ ಹಂಚುವ ಮೂಲಕ ಕೋಮು ಸೌಹಾರ್ದ ಹಾಗೂ ಭಾವೈಕ್ಯತೆ ಮೆರೆದರು. ಈ ಮೂಲಕ ಯಾವತ್ತಿದ್ದರೂ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಎಂದು ಒಗ್ಗಟ್ಟಿನ ಮಂತ್ರ ಸಾರಿದರು. ಸಿರ್ಸಿಯ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಶ್ರೀರಾಮನ ಅವತಾರ ಧರಿಸಿ ಬಂದ ಗಣಪ ಭಕ್ತರಿಗೆ ಆಶೀರ್ವದಿಸುತ್ತಿರುವ ಶ್ರೀರಾಮಲಿಂಗೇಶ್ವರ ಯುವಕ ಮಂಡಳಿಯ ಹಿಂದೂ ಮಹಾಗಣಪತಿ ಸನ್ನಿಧಾನದಲ್ಲಿ ದಿನಾಂಕ 14ರಂದು ಶನಿವಾರ ದಿನದಂದು ಬೆಳಗ್ಗೆ ಶ್ರೀ ಸತ್ಯನಾರಾಯಣ ವ್ರತ ಕಥೆ ಹಾಗೂ ಮಧ್ಯಾಹ್ನ 12 ಗಂಟೆಯಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಲಿದ್ದು ಸಾರ್ವಜನಿಕರು ಬಂದು ಪ್ರಸಾದ ಸ್ವೀಕರಿಸಲು ವಿನಂತಿಸಲಾಗಿದೆ. ಶ್ರೀರಾಮಲಿಂಗೇಶ್ವರ ಯುವಕ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಕಳೆದ 19 ವರ್ಷಗಳಿಂದ ಗಣೇಶನನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಹಿಂದೂ ಮಹಾಗಣಪತಿ ಅನ್ನುವಂಥ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲ್ಪಡ್ತಾ ಇದೆ. ಕಾರಣ ನಾಳೆ ಸತ್ಯನಾರಾಯಣ ಕಥೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಯುವಕ ಮಂಡಳಿಯಿಂದ ತಮ್ಮೆಲ್ಲರಿಗೂ ಆದರದ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಕಾರಣ ತಾವೆಲ್ಲರೂ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಯುವಕ ಮಂಡಳಿಯ ವತಿಯಿಂದ ಸವಿನಯ ವಿಜ್ಞಾಪನೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.